ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲೇ ಸ್ಥಳದಲ್ಲಿ ಪ್ರಚಾರ ನಡೆಸ್ತಾ ಇದ್ದಂಥ ವಾರ್ತಾ ಸಚಿವರಾದಂಥ ರೋಷನ್ ಬೇಗ್ ಅವ್ರನ್ನ ನಾವು ಸಂಪರ್ಕಿಸಿದ್ವಿ. ಅವ್ರು ಏನು ರಿಯಾಕ್ಷನ್ ಕೊಟ್ಟರು ಬನ್ನಿ ಕೇಳೋಣ. ನೋಡಿ ಸ್ವಾಮಿ, ನನ್ಗೆ ಏನ್ ಇಷ್ಟ ಇಲ್ಲ ರೌಡಿ ಶೀಟರ್ಗೆ ಜೊತೆ ಕರ್ಕೊಂಡು ಹೋಗಕ್ಕೆ. ನಾನು ಈ ರಾಜಕೀಯ ಜೀವನದಲ್ಲಿ ಇಷ್ಟು ವರ್ಷ ಇದ್ದೀನಿ. 6 ಸರಿ ದೇವರದ ಆಶೀರ್ವಾದದಿಂದ, ಜನತೆ ಆಶೀರ್ವಾದದಿಂದ ಆಯ್ಕೆ ಆಗಿ ಬಂದಿದ್ದೀನಿ. ನಾನು ಆವತ್ತು ಎಲ್ಲೋ ವೀರಪ್ಪ ಮೊಯ್ಲಿ ಕ್ಷೇತ್ರದಿಂದ ಚಿಕ್ಕಬಳ್ಳಾಪುರದಿಂದ ಓಡೋಡ್ ಬಂದು ಅಲ್ಲಿ ಜಾಯಿನ್ ಆಗಿದ್ದು, ಎಲ್ಲೋ ಗೋವಿಂದಪುರನಲ್ಲಿ ಬಂದು ಕ್ಯಾಂಟರ್ ಮೇಲೆ ಹತ್ತಿ ಅಂದ್ರು, ಹತ್ಬಿಟ್ಟೆ. ಅಲ್ಲಿ ನಮ್ಮ ಗೃಹ ಮಂತ್ರಿಗಳು ಇದ್ರು, ನಾನು ಇದ್ದೆ. ಅಲ್ಲಿ ಯಾರೋ ಎಷ್ಟೋ ಜನ ಇದ್ರು, ನಾನೇನು ಯಾರಿಗೋ ಕರ್ಕೊಂಡು ಹೋಗಿಲ್ಲ. ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಇನ್ನೊಬ್ರು ನನ್ ಪಕ್ಕದಲ್ಲಿ ಇದ್ದಾರೆ, ಅಲ್ಲಿ ನಿಂತವ್ರು ಇವರು ಅವರು ಅಂತ ನನ್ಗೆ ಏನ್ ಗೊತ್ತಿಲ್ಲ. ಎಲೆಕ್ಷನ್ ಗಲಾಟೆನಲ್ಲಿ ಇರ್ತೀವಿ, ಯಾರು ಬರ್ತಾರೆ ಯಾರು ಹೋಗ್ತಾರೆ. ನಾವು ಇನ್ನೊಬ್ರು ರೌಡಿ ಶೀಟರ್ಗೆ ಕರ್ಕೊಂಡು ಹೋಗಿಲ್ಲ ಅಂತ ನಾನು ಸ್ಪಷ್ಟವಾಗಿ ತಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಆತ ಬ್ರಿಗೇಡ್ ಆಜಮ್ ಅನ್ನೋ ರೌಡಿ, ಆತ ತಮಗೆ ಗೊತ್ತಿಲ್ವಾ ಸರ್? ನೀವು ಪದೇ ಪದೇ ಹೇಳಿದ್ರೆ ಇನ್ನು ಇಂಗ್ಲಿಷ್ ನಲ್ಲಿ ಹೇಳ್ಬೇಕಾ ತಮ್ಗೆ? ಈಗ ಆತ ನೀವು ಶಿವಾಜಿನಗರದ MLA ಆಗಿದ್ದೀರಿ, ನೀವು ಶಿವಾಜಿನಗರದಲ್ಲಿ MLA ಆಗಿದ್ದೀರಿ, ಶಿವಾಜಿನಗರದಲ್ಲಿ ಆತ ಆಕ್ಟಿವ್ ಆಗಿರುವಂತ ರೌಡಿ. ಒಂದ್ ಸಾರಿ ಆತನ ಮೇಲೆ ಇರುವಂತ ಕೇಸ್ಗಳನ್ನ ನಿಮ್ಗೆ ಹತ್ರ ಮಾತಾಡ್ತಾ ಇದ್ದೀನಿ. ನೀವು ಆಗ್ಲೇ ಮೀಟಿಂಗ್ ನಲ್ಲಿ ತಾವು ಫೋನ್ ಮಾಡಿದ್ರಿ ಅಂತ ನಿಮ್ಗೆ ವಾಪಸ್ ನಾನು ಫೋನ್ ಮಾಡಿ ಓಕೆ ಸರ್, ನಿಮ್ಮ ಗಮನಕ್ಕೆ ಬರ್ಲಿ ಅಂತ ಒಂದು ಕೆಲವು ಮಾತುಗಳನ್ನ ಹೇಳ್ತೀನಿ. ಆತನ ಮೇಲೆ ಇರುವಂತ ಕೇಸ್ಗಳನ್ನ ಹೇಳ್ತೀನಿ. ನನ್ಗೇನ್ ಹೇಳ್ಬೇಡಿ, ನನ್ಗೆ ರೌಡಿ ಶೀಟರ್ ಇಸ್ ರೌಡಿ ಶೀಟರ್, ಲಾ ಆಫ್ ದಿ ಲ್ಯಾಂಡ್ ಅವ್ನು ಅಪ್ಲೈ ಆಗುತ್ತೆ. ಪೊಲೀಸ್ ಅವರು ಅಲ್ಲಿಂದಾನೆ ಹಿಡ್ಕೊಂಡು ಹೋಗ್ಬೇಕಾಗಿತ್ತು. ನನ್ಗೆ ಯಾರಿಗೇನು ಸಂಬಂಧ ಇಲ್ಲ, ನನ್ಗೆ ಯಾರು ಗೊತ್ತಿಲ್ಲ, ನಾನು ಯಾರು ಕರ್ಕೊಂಡು ಹೋಗಿಲ್ಲ. ಹಾಗಿದ್ರೆ ತಪ್ಪು ಯಾರ್ದಾಗಿದೆ ಅಂತ ಹೇಳ್ತೀರಿ ಸರ್? ತಪ್ಪು ಯಾರು ನೀವೇ ಲೆಕ್ಕ ಹಾಕೊಳ್ಳಿ, ನಾನು ಏನು ಯಾರಿಗೂ ಕರ್ಕೊಂಡು ಹೋಗಿಲ್ಲ. ಅಲ್ಲ, ಈಗ ಇಂಟರ್ವ್ಯೂಗೇಟ್ ಮಾಡ್ಬೇಡ್ರಿ, ನೀವು ಕ್ಲಾರಿಫಿಕೇಶನ್ ಕೇಳಿ, ನಾನು ಕ್ಲಾರಿಫೈ ಮಾಡ್ತೀನಿ. ಇಂಟರ್ವ್ಯೂಗೇಟ್ ನಂಗೆ ನೀವು ಇಂಟರ್ವ್ಯೂಗೇಟ್ ಮಾಡ್ತಾರ ಮಾಡ್ಬೇಡ್ರಿ. ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ. ಈಗ ವೈಫಲ್ಯ ಯಾರ್ದಾಗಿದೆ ಪೊಲೀಸ್ ಇಲಾಖೆದ? ನೀವು ವಿಚಾರಪಡಿ ಯಾರು ವೈಫಲ್ಯ ಆಗಿದೆ ಅಂತ. ನಾನು ಮೀಟಿಂಗ್ ಹೋಗ್ತೀನಿ, ಯಾರು ಇರ್ತಾರೆ ನಂಗೇನ್ ಗೊತ್ತಾಗುತ್ತೆ. ನಾನು ತಾವು ಕ್ಲಾರಿಫೈ ಮಾಡಿದ್ರಿ, ನಾವು ಕೇಳಿದ್ರಿ ಕ್ಲಾರಿಫಿಕೇಶನ್, ನಾನು ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಓಕೆ, ಇದ್ರ ಬಗ್ಗೆ ಇದು ಸಚಿವರಾದಂಥ ರೋಷನ್ ಬೇಗ್ ಅವರು ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದು. ಆ ರೌಡಿ ವ್ಯಕ್ತಿ ಯಾರು ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಚಿಕ್ಕಬಳ್ಳಾಪುರದಲ್ಲಿ ಕ್ಯಾನ್ವಾಸ್ನಲ್ಲಿದ್ದೆ, ಅರ್ಜೆಂಟಲ್ಲಿ ನಾನು ಬಂದೆ, ಆ ಕ್ಯಾಂಟರ್ನ ಇರಿದೆ, ಆದರೆ ಪಕ್ಕದಲ್ಲಿ ಯಾರಿದ್ರು ನನಗೆ ಗೊತ್ತಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರು. ಸೊ ಆಮೇಲೆ ನಂತರ ಮಾತನಾಡಿದಂಥವ್ರು ನನ್ನನ್ನು ಈ ರೀತಿ ಪ್ರಶ್ನೆಗಳನ್ನು ಕೇಳಿಬಿಡಿ, ಯಾಕೆಂದರೆ ನನಗೆ ಆತ ಯಾರು ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದ್ರು. ನಂತರ ಈಗ ನೀವು ಒಂದು ದೃಶ್ಯದಲ್ಲಿ ಫೋಟೋಗಳನ್ನು ನೋಡ್ತಾ ಇದ್ದೀರಾ. ಅದೇ ವ್ಯಕ್ತಿ ಯಾರೀಗ ನಾವು ಆರೋಪವನ್ನು ಮಾಡ್ತಾ ಇರೋಂಥದ್ದು, ಆ ವ್ಯಕ್ತಿ ಯಾರು ಪ್ರಚಾರವನ್ನು ಕೈಗೊಂಡಿದ್ದ, ಅದೇ ವ್ಯಕ್ತಿ ಹೊಸದಾಗಿ ಮಂತ್ರಿ ಪದವಿಯನ್ನು ಸ್ವೀಕರಿಸಿದಾಗ ವಾರ್ತಾ ಸಚಿವರಾಗಿರುವಂಥ ರೋಷನ್ ಬೇಗ್ ಅವರು ಅದೇ ಒಂದು ಸಂದರ್ಭದಲ್ಲಿ ಅವರಿಗೆ ಪುಷ್ಪಗುಚ್ಛವನ್ನು ಕೊಟ್ಟು ಅಭಿನಂದಿಸ್ತಾ ಇದ್ದಾನೆ. ಆ ಒಂದು ದೃಶ್ಯದಲ್ಲಿ ಆತನೇ ಕೂಡ ಜೊತೆ ಇರುವಂಥದ್ದು. ಸೊ ಇದಕ್ಕೆ ರೋಷನ್ ಬೇಗ್ ಅವರು ಉತ್ತರವನ್ನು ಕೊಡಬೇಕು ಅನ್ನೋದು ಕೂಡ ಸಾರ್ವಜನಿಕರ ಪ್ರಶ್ನೆ. ಯಾಕೆಂದರೆ ಗೊತ್ತಿಲ್ಲ, ರೌಡಿಗಳ ಸಂಪರ್ಕ ಇಲ್ಲ, ಆತ ಯಾರು ಅನ್ನೋದು ನನಗೆ ಗೊತ್ತಿಲ್ಲ ಅನ್ನೋದು ಸ್ಪಷ್ಟವಾಗಿ ಸುವರ್ಣ ನ್ಯೂಸ್ ಜೊತೆ ಅವರು ಹಂಚಿಕೊಂಡ್ರು. ಆದರೆ ಈಗ ಈ ಒಂದು ಫೋಟೋದಲ್ಲಿ ಆತನೇ ಪಕ್ಕದಲ್ಲಿ ನಿಂತಿದ್ದಾನೆ, ಜೊತೆಯಲ್ಲಿ ಫೋಟೋ ಕೂಡ ತೆಗೆಸ್ಕೊಂಡಿದ್ದಾನೆ. ಎಲ್ಲ ಒಂದು ಸಭೆಯಲ್ಲಿ ಸೇರಿಕೊಂಡಿರುವಂಥದ್ದು. ಹೊಸದಾಗಿ ಮಂತ್ರಿ ಪದವಿಯನ್ನು ಸ್ವೀಕರಿಸಿದಾಗ ರೋಷನ್ ಬೇಗ್ ಅವರು ವಾರ್ತಾ ಸಚಿವರಾಗಿ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಹೂಗುಚ್ಛವನ್ನು ಕೊಟ್ಟು ಆತ ಅಭಿನಂದಿಸ್ತಾ ಇದ್ದಾನೆ, ಈ ಒಂದು ರೌಡಿ ಶೀಟರ್. ಸೊ ಇದೀಗ ರೋಷನ್ ಬೇಗ್ ಅವರು ಯಾವ ರೀತಿಯ ಒಂದು ಉತ್ತರವನ್ನು ಕೊಡ್ತಾರೆ ಅನ್ನೋದು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ.